ಕೊಡೋಷ್ಟು ನಾವು ಭಿಕ್ಷೆ ಇವ್ರು ಭಿಕ್ಷೆ ಹಾಕಿದಕ್ಕೆ ನಾವು ಕೈ ಒಡ್ಬೇಕು. ನಮಗೂ ಮಕ್ಳುಗಳು ಅತ್ತೆದಿರೋರೆ ನಾದಿದಿರೋರೆ ಎಲ್ರಿಗೂ ಪಾಲ್ಬೇಕು. ಹೆಣ್ಮಕ್ಳಿಗೂ ಪಾಲ್ಬೇಕು, ಗಂಡ್ ಮಕ್ಳಿಗೂ ಪಾಲ್ಬೇಕು, ಮಕ್ಳಿಗೂ ಪಾಲ್ಬೇಕು. ಎಲ್ಲಿಂದ ತಂದ್ಕೊಡೋಣ? ಇರೋದ್ ಬರೋದೆಲ್ಲ 2.5 ಎಕರೆನು ಇವ್ರು ಎದೆ ಮೇಲೆ ಇಕ್ಕೊಂತಾವ್ರಲ್ಲ. ಎಲ್ಲಿ ಮಾರಾಟ ಮಾಡಕ್ ಯಾರು ಬಂದು ತಗೊಳಲ್ಲ, ರೋಡ್ಗೆ ಹೋಗುತ್ತೆ ಅಂತಾರೆ. ಏನಕ್ಕೂ ಮಾಡಕ್ ಆಗ್ತಾ ಇಲ್ಲ. ಒಂದ್ ಮನೆ ಕಟ್ಟಕ್ ಆಗಲ್ಲ, ಮನೆ ಕಟ್ಟಿದ್ರೆ ಹೊಡಿತಾರೆ. ಒಂದ್ ಏನು ಮಾಡಕ್ ಆಗ್ತಾ ಇಲ್ಲ. ಏನಕ್ಕೂ ಪ್ರಯೋಜನ. ಈಗ ಒಂಥರ ಸತ್ತ ಎಣ ತರ ಆಗೋಯೈತೆ ನಮ್ ಜಮೀನು. ಅವ್ರ ಮಕ ಮುಚ್ಚ ಏನು ಹೇಳ್ತಾ ಇಲ್ಲ. ಸಾಯಿಸ್ತಾವ್ರ ನಮ್ಮನ್ನ ಅಷ್ಟೇ. ಅದೊಂದು ಮಾಡ್ತಾವ್ರೆ, ಇನ್ನೇನು ಮಾಡ್ತಾ ಇಲ್ಲ. ನಮ್ಮನ್ನ ಬದುಕಕ್ಕೂ ಬಿಡ್ತಾ ಇಲ್ಲ, ಈ ಕಡೆ ಸಾಯಕ್ಕೂ ಬಿಡ್ತಾ ಇಲ್ಲ. ನಮ್ ಜಮೀನ್ ನಮಗೆ ಕೊಟ್ಬಿಡ್ಲಿ, ಇವ್ರು ಎದ್ದೆ ಮೇಲೆ ಇಕ್ಕೊಂಡೋಗ್ಲಿ. ಇವ್ರದ್ದೇನ ಇವ್ರ ಅಪ್ಪನ್ ಕೇಳಿಲ್ಲ, ಇವ್ರದನ್ ಕೇಳಿಲ್ಲ. ಓಟ್ ಹಾಕುವಾಗ ಒಳ್ಳೆ ನಾಯಿ ತರ ಬರ್ತಾರೆ ಮನೆ ಮನೆ ಮಕ್ಳಿಗೆ. ಹಾಕಿ 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 ಅಂತ ಅವಾಗ ಹಾಕ್ಸ್ಕೊಂಡ್ರು. ಇವಾಗ ನಾವ್ ಹಾಕಿ ನಮ್ ಜಮೀನ ನಾವ್ ಬಿಟ್ಕೊಡಿ ಅಂತ ಬರಂಗಾಯೈತೆ. ಅವ್ರ ಮಕ ಮುಚ್ಕೊಂಡೋಯ್ತು ಹೋಗ್ಲಿ. ಯಾವನ ಮಾಡ್ದೇ ಇರೋ ಸ್ಟ್ರೈಕೇ ಇಲ್ಲ. ಹೆಂಡತಿ ಮಕ್ಳು ಎಲ್ಲಾರನು ಕರ್ಕೊಂಬಂದ್ ಇಲ್ಲಿ ನಾಯಿ ತರ ರಾತ್ರಿ ಎಲ್ಲ ಬಿದ್ದಿದೀವಿ. ರಾತ್ರಿ ಎಲ್ಲ ಬಿದ್ದು ಎದ್ದೋಗಿದೀವಿ. ಬೇಡ ಬೇಡ ಅಂತೀರಾ. ಆಗ ಹಂಗೆ ನಿಮ್ಮಂಗೆ ಬೇರೆಯವರು ಬಂದವ್ರು ಹೇಳ್ತಾರೆ. ಏನಕ್ಕೂ ಆಗ್ತಾ ಇಲ್ಲ. ಈಗ ಮಕ್ಳು ಮದ್ವೆ ಮಾಡ್ಬೇಕು, ನಮ್ಮ ಹತ್ರ ಹಣ ಇಲ್ಲ. ಈಗ ಒಂದ್ ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕು, ನಮ್ಮ ಹತ್ರ ಹಣ ಇಲ್ಲ. ಈಗ ಮಾರ ಸ್ವಲ್ಪ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಉಳಿಸ್ಕೊಂಡು ಸ್ವಲ್ಪ ಮಾರಣ ಅಂದ್ರೆ ಏನಕ್ಕೂ ಯೂಸ್ ಆಗ್ತಾ ಇಲ್ಲ. ಏನ್ ಮಾಡೋದು? ಅವ್ರ ಮಕ ಮುಚ್ಕೊಂಡು ಹೋಯ್ತೈತಿ. ಸರ್ಕಾರನೇ ಬೇಡ. ಅವ್ರವ್ರದನ್ನ ಅವ್ರವ್ರ ಹೆಂಗ ಜೀವನ ಮಾಡ್ತಾವ್ರ. ಇವಾಗೇನು ಏನ್ ಸರ್ಕಾರ ಬಂದ್ ಜೀವನ ಮಾಡಿಸ್ತಾ ನಮ್ಗೆ? ನಾವ್ ತಾನೇ ದುಡ್ಡು ನಾವು ಜೀವನ ಮಾಡ್ತಾ ಇರೋದು. ಸರ್ಕಾರ ಬಂದ್ ಜೀವನ ಮಾಡಿಸ್ತಾ ಇಲ್ಲ. ಸರ್ಕಾರ ಏನಕ್ಕೆ ಬರುತ್ತೆ ಗೊತ್ತಾ? ಓಟ್ ಕೇಳಕ್ ಮಾತ್ರ ಬರುತ್ತೆ, ಇನ್ನೇನಕ್ಕೂ ಬರಲ್ಲ. ಸರ್ಕಾರ ಬರೋದು ಓಟ್ ಕೇಳಕ್ ಅಷ್ಟೇ. ಮಾಡ್ತಾನೆ ಇದೀವಿ ಸರ್, 20 ವರ್ಷದಿಂದ ಮಾಡ್ತಾ ಇರೋದು. ಒಂದ್ ದಿವಸ 2 ದಿವಸದಲ್ಲ. ಪರಿಹಾರ ಕೊಡ್ರಿ ಅಂದ್ರೆ ಇವ್ರು ಕೊಡೋಷ್ಟು ನಾವು ಇವ್ರು ಭಿಕ್ಷೆ ಹಾಕಿದಕ್ಕೆ ನಾವು ಕೈ ಒಡ್ಬೇಕು. ನಮಗೂ ಮಕ್ಳುಗಳು ಅತ್ತೆದಿರೋರೆ ನಾದಿದಿರೋರೆ ಎಲ್ರಿಗೂ ಪಾಲ್ಬೇಕು. ಹೆಣ್ಮಕ್ಳಿಗೂ ಪಾಲ್ಬೇಕು, ಗಂಡ್ ಮಕ್ಳಿಗೂ ಪಾಲ್ಬೇಕು, ಮಕ್ಳಿಗೂ ಪಾಲ್ಬೇಕು. ಎಲ್ಲಿಂದ ತಂದ್ಕೊಡೋಣ? ಇರೋದ್ ಬರೋದೆಲ್ಲ 2.5 ಎಕರೆನು ಇವ್ರು ಎದೆ ಮೇಲೆ ಇಕ್ಕೊಂತಾವ್ರಲ್ಲ. ಎಲ್ಲಿ ಮಾರಾಟ ಮಾಡಕ್ ಯಾರು ಬಂದು ತಗೊಳಲ್ಲ, ರೋಡ್ಗೆ ಹೋಗುತ್ತೆ ಅಂತಾರೆ. ಏನಕ್ಕೂ ಮಾಡಕ್ ಆಗ್ತಾ ಇಲ್ಲ. ಒಂದ್ ಮನೆ ಕಟ್ಟಕ್ ಆಗಲ್ಲ, ಮನೆ ಕಟ್ಟಿದ್ರೆ ಹೊಡಿತಾರೆ. ಒಂದ್ ಏನು ಮಾಡಕ್ ಆಗ್ತಾ ಇಲ್ಲ. ಏನಕ್ಕೂ ಪ್ರಯೋಜನ. ಈಗ ಒಂಥರ ಸತ್ತ ಎಣ ತರ ಆಗೋಯೈತೆ ನಮ್ ಜಮೀನು. ಅವ್ರ ಮಕ ಮುಚ್ಚ ಏನು ಹೇಳ್ತಾ ಇಲ್ಲ. ಸಾಯಿಸ್ತಾವ್ರ ನಮ್ಮನ್ನ ಅಷ್ಟೇ. ಅದೊಂದು ಮಾಡ್ತಾವ್ರೆ, ಇನ್ನೇನು ಮಾಡ್ತಾ ಇಲ್ಲ. ನಮ್ಮನ್ನ ಬದುಕಕ್ಕೂ ಬಿಡ್ತಾ ಇಲ್ಲ, ಈ ಕಡೆ ಸಾಯಕ್ಕೂ ಬಿಡ್ತಾ ಇಲ್ಲ. ನಮ್ ಜಮೀನ್ ನಮಗೆ ಕೊಟ್ಬಿಡ್ಲಿ, ಇವ್ರು ಎದ್ದೆ ಮೇಲೆ ಇಕ್ಕೊಂಡೋಗ್ಲಿ. ಇವ್ರದ್ದೇನ ಇವ್ರ ಅಪ್ಪನ್ ಕೇಳಿಲ್ಲ, ಇವ್ರದನ್ ಕೇಳಿಲ್ಲ. ಓಟ್ ಹಾಕುವಾಗ ಒಳ್ಳೆ ನಾಯಿ ತರ ಬರ್ತಾರೆ ಮನೆ ಮನೆ ಮಕ್ಳಿಗೆ. ಹಾಕಿ 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 ಅಂತ ಅವಾಗ ಹಾಕ್ಸ್ಕೊಂಡ್ರು. ಇವಾಗ ನಾವ್ ಹಾಕಿ ನಮ್ ಜಮೀನ ನಾವ್ ಬಿಟ್ಕೊಡಿ ಅಂತ ಬರಂಗಾಯೈತೆ. ಅವ್ರ ಮಕ ಮುಚ್ಕೊಂಡೋಯ್ತು ಹೋಗ್ಲಿ. ಯಾವನ ಮಾಡ್ದೇ ಇರೋ ಸ್ಟ್ರೈಕೇ ಇಲ್ಲ. ಹೆಂಡತಿ ಮಕ್ಳು ಎಲ್ಲಾರನು ಕರ್ಕೊಂಬಂದ್ ಇಲ್ಲಿ ನಾಯಿ ತರ ರಾತ್ರಿ ಎಲ್ಲ ಬಿದ್ದಿದೀವಿ. ರಾತ್ರಿ ಎಲ್ಲ ಬಿದ್ದು ಎದ್ದೋಗಿದೀವಿ. ಬೇಡ ಬೇಡ ಅಂತೀರಾ. ಆಗ ಹಂಗೆ ನಿಮ್ಮಂಗೆ ಬೇರೆಯವರು ಬಂದವ್ರು ಹೇಳ್ತಾರೆ. ಏನಕ್ಕೂ ಆಗ್ತಾ ಇಲ್ಲ. ಈಗ ಮಕ್ಳು ಮದ್ವೆ ಮಾಡ್ಬೇಕು, ನಮ್ಮ ಹತ್ರ ಹಣ ಇಲ್ಲ. ಈಗ ಒಂದ್ ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕು, ನಮ್ಮ ಹತ್ರ ಹಣ ಇಲ್ಲ. ಈಗ ಮಾರ ಸ್ವಲ್ಪ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಉಳಿಸ್ಕೊಂಡು ಸ್ವಲ್ಪ ಮಾರಣ ಅಂದ್ರೆ ಏನಕ್ಕೂ ಯೂಸ್ ಆಗ್ತಾ ಇಲ್ಲ. ಏನ್ ಮಾಡೋದು? ಅವ್ರ ಮಕ ಮುಚ್ಕೊಂಡು ಹೋಯ್ತೈತಿ. ಸರ್ಕಾರನೇ ಬೇಡ. ಅವ್ರವ್ರದನ್ನ ಅವ್ರವ್ರ ಹೆಂಗ ಜೀವನ ಮಾಡ್ತಾವ್ರ. ಇವಾಗೇನು ಏನ್ ಸರ್ಕಾರ ಬಂದ್ ಜೀವನ ಮಾಡಿಸ್ತಾ ನಮ್ಗೆ? ನಾವ್ ತಾನೇ ದುಡ್ಡು ನಾವು ಜೀವನ ಮಾಡ್ತಾ ಇರೋದು. ಸರ್ಕಾರ ಬಂದ್ ಜೀವನ ಮಾಡಿಸ್ತಾ ಇಲ್ಲ. ಸರ್ಕಾರ ಏನಕ್ಕೆ ಬರುತ್ತೆ ಗೊತ್ತಾ? ಓಟ್ ಕೇಳಕ್ ಮಾತ್ರ ಬರುತ್ತೆ, ಇನ್ನೇನಕ್ಕೂ ಬರಲ್ಲ. ಸರ್ಕಾರ ಬರೋದು ಓಟ್ ಕೇಳಕ್ ಅಷ್ಟೇ. ಏನ್ ಗ್ಯಾರಂಟಿ ಯೋಜನೆ? ಅದೇ 2,000 ಕೊಡ್ತೀನಿ ಅಂದ್ರೆ 6 ತಿಂಗಳು ಹಾಕಿ 3 ತಿಂಗಳು ಅವ್ರು ತಿನ್ಕೊಂಡಿದ್ದ? ಅವ್ರವ್ರ ಅಕೌಂಟ್ಗೆ ಹೋಗಿದ್ದ? ಅವ್ರ ಅಕೌಂಟ್ಗೆ ಹೋಯ್ತು ಅಷ್ಟೇ. ನಾವೇನ್ ಕೇಳಿರ್ಲಿಲ್ವಲ್ಲ. ಅವ್ರೇನ್ ನಮಗ್ ಕೊಡ್ತಾ ಇಲ್ಲ. ನಮ್ ದುಡ್ಡು ನನ್ ಗಂಡನ್ ಜಾಬಗಳು ನನಗೆ ಕೊಡ್ತಾವ್ರೆ.